ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಎಲ್ಲರಿಗೂ ಕ್ಷಮೆ ಇರಲಿ, 10 ದಿನ ಆಗೋಯ್ತು ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ. ಹೇಳ್ತೀನಿ ಏನಾಯಿತು ಅಂತ. ಸೊ ಈ ವಿಡಿಯೋ ನೋಡ್ಕೊಂಬನ್ನಿ ಸ್ನೇಹಿತರೆ. ಈ ವ್ಯೂ ಏನಿದೆ ಅಂದರೆ ಬೆಳಗಿನ ಜಾವ 4:15 ಗಂಟೆಗೆ ನಮ್ಮ ಮನೆ ಮುಂದೆ ಕ್ಯಾಪ್ಚರ್ ಮಾಡಿರೋದು. ಸೊ ನಾವು ಊರಿಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು. ಸೊ ಅದ್ರ ಜೊತೆಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನು ಕತೆ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ನಾನು ಬೆಳಗ್ಗೆನೇ ಎದ್ದು ಮನೆಗೆಲ್ಲ ಗುಡಿಸಿ ಒರೆಸಿ ಪೂಜೆಗೆ ರೆಡಿ ಮಾಡಿದ್ವಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಈಗ ಎಲ್ಲರೂ ಮಂಡ್ಯ ಕಡೆ ಹೋಗ್ತಿದೀವಿ. ಬನ್ನಿ, ಇವತ್ತಿನ ವ್ಲಾಗ್ ಅದೇ ಆಗಿರುತ್ತೆ ಫ್ರೆಂಡ್ಸ್. ಲೈಕ್ ಮಾಡಿ. ಮಧ್ಯದಲ್ಲ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದೀವಿ, ಯಾವುದು ಅಂತ ತೋರಿಸ್ತೀನಿ. ಸಿಗುವ ಮತ್ತೆ ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮ್ಮ ಜರ್ನಿ ಶುರುವಾಯಿತು. ಸೊ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ, ನಮ್ಮ ಮಂಡ್ಯ ಆನ್ ದ ವೇ. ಸೊ ಆನ್ ದ ವೇ ಮಂಡ್ಯಕ್ಕೆ ಊರಿಗೆ ರೀಚ್ ಆಗೋ ಮಧ್ಯದಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ನನ್ನ ಫೇವ್ರೆಟ್ ಪ್ಲೇಸು, ನನ್ನ ಚಾನಲಲ್ಲೂ ಸಹ ತುಂಬ ವೀಡಿಯೋ ಇದೆ. ಸೊ ನೋಡ್ಕೊಂಬನ್ನಿ. ನಮ್ಮ ಜರ್ನಿ ಶುರುವಾಯಿತು ಬೆಳಗ್ಗೆ 6:30-7 ಗಂಟೆಗೆಲ್ಲ ಮನೆ ಬಿಟ್ವಿ. ಸೊ ಈ ಹೈವೇ ವ್ಯೂ ನೋಡೋದೇ ನನಗೆ ತುಂಬ ಇಷ್ಟ. ಸುಮಾರು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಏನು ಹೇಳ್ತಾರೆ, ಊರಿಗೆ ಹೋಗೋ ಫೀಲೇ ಇದೆಯಲ್ಲ, ಅದೊಂಥರ ನೆಕ್ಸ್ಟ್ ಲೆವೆಲ್ಲು. ಸೊ ಮಂಜೇಗೌಡರು ಫ್ರೆಂಡ್ ಕಾರ್ನ ಅರೇಂಜ್ ಮಾಡ್ಕೊಂಡಿದ್ರು. ಸೊ ನೋಡಿ ಹೊರಟಿದ್ದೀವಿ. ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ, ಇಟ್ಸ್ ಅ ಸಸ್ಪೆನ್ಸ್. ಅದ್ರ ಮಧ್ಯೆ ಏನೇನಾಗುತ್ತೆ ನೋಡಿ. ಇಲ್ಲಿ ಗ್ರೀನ್ ವ್ಯೂ ಶುರುವಾಯಿತು ಅಂದರೆ ಹಳ್ಳಿ ವೈಬ್ಸೇ ಒಂಥರ. ಸ್ನೇಹಿತರೆ, ನಾವು ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ಸನ್ನಿಧಾನಕ್ಕೆ ಹೋಗೋಣ. ಸುಮಾರು ದಿನ ಆಯಿತು ಹೋಗೇ ಇಲ್ಲ. ಗೌರಿ ಹಬ್ಬದಲ್ಲಿ ಹೋಗಿದ್ದು ನಾವು. ಆ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ. ತುಂಬ ವೀಡಿಯೋಸ್ ಇದೆ ನೋಡಿ. ನಿಯರ್ ಟು 1000 ಸಬ್ಸ್ಕ್ರೈಬರ್ಸ್ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ನೋಡಿ ಆ ಹಚ್ಚ ಹಸಿರು ಹೆಂಗೆ ಕಾಣುತ್ತೆ ಊರ ಕಡೆ. ಸೊ ಅಲ್ಲಿ ಒಂದು ಹತ್ರ ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಸೊ ಸ್ಪೆಷಲ್ ಏನು ಗೊತ್ತಾ, ನಾನೇ ಮನೇಲಿ ಇಡ್ಲಿ ಸಾಂಬಾರೆಲ್ಲ ಮಾಡಿ ಬಾಕ್ಸ್ಗೆ ಹಾಕೊಂಬಂದಿದ್ವಿ. ಅಲ್ಲೆಲ್ಲರೂ ಕುತ್ಕೊಂಡು ಈ ಥರ ನೇಚರಲ್ಲಿ ಊಟ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ. ಹೋಟ್ಲಲ್ಲೆಲ್ಲ ತಿನ್ನೋದು ಕಾಮನ್ನು ಅಂತ ಹೇಳಿ ನಿಲ್ಲಿಸಿದ್ವಿ. ಒಂದು ಕಡೆ ಮಾವಿನ ತೋಟ ಇತ್ತು ಸ್ನೇಹಿತರೆ. ಕುಳ್ಳು ಮರಗಳು, ಚಿಕ್ಕ ಚಿಕ್ಕ ಸಸಿ ಗಿಡಗಳ ಥರ. ಆಲ್ರೆಡಿ ತುಂಬ ಫಲ ಬಿಟ್ಟಿತ್ತು ಇನ್ನೇನು. ಬಟ್ ಅಲ್ಲಿ ಯಾರು ಏನೂ ಅನ್ನಲಿಲ್ಲ ಗೊತ್ತಾ. ಅವ್ರು ಓನರ್ ಏನೋ ಬಂದರು, ನಾವು ಊಟ ಮಾಡ್ತಿದ್ದು ನೋಡಿ ಸುಮ್ಮನೆ ಹೊರಟೋದ್ರು. ಸೊ ನೋಡಿ ಹೇಗಿದೆ ಆ ನೇಚರ್, ನೋಡಿ ಹೇಗಿದೆ. ವಾವ್, ಸ್ವರ್ಗ ಸ್ನೇಹಿತರೆ. ಅಲ್ಲಿ ನೋಡಿ ಆ ಜೋಡಿ ಮಾವಿನಕಾಯಿ ಏನಿದೆ, ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಹೇಗಿದೆ ಅಲ್ವಾ ವ್ಯೂ. ಸೊ ನಾನು ಜಾಸ್ತಿ ಶಾರ್ಟ್ಸಿಗೆ ತೊಗೊಂಡಿದ್ದೆ ಸ್ನೇಹಿತರೆ, ಲ್ಯಾಂಡ್ಸ್ಕೇಪಲ್ಲಿ ತೆಗ್ದಿಲ್ಲ, ಅದನ್ನೇ ಎಡಿಟ್ ಮಾಡ್ಕೊಂಡಿದ್ದೀನಿ. ಮಂಜೇಗೌಡರು ಸಹ ಸಿಕ್ಕಾಬಟ್ಟೆ ಖುಷಿಯಾಗಿದ್ದರು. ಅವ್ರಿಗೂ ತುಂಬ ಇಷ್ಟ ಈ ಥರ ನೇಚರು, ಪ್ರಕೃತಿ, ಈ ಥರ ಊರು, ಈ ವಿಲೇಜ್ ವೈಬ್ಸೇ. ಹಾಗೆ ಒಂದಷ್ಟು ವೀಡಿಯೋಸ್ನ ತಗೋತಾ ಇದ್ದೆ ಮಂಜೇಗೌಡ್ರದ್ದು. ಸೊ ನೋಡಿ ಅವರು ನಂದು ಒಂದಷ್ಟು ಶಾರ್ಟ್ಸ್ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ 20K ಫಾಲೋವರ್ಸ್ ಇದ್ದಾರೆ ನಮ್ಮ ಮಂಜೇಗೌಡ್ರಿಗೆ. ನೋಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜು ಸಹ ಲಿಂಕ್ ಮಾಡ್ತೀನಿ, ಮಂಜೇಗೌಡ್ರದ್ದು ಲಿಂಕ್ ಮಾಡಿರ್ತೀನಿ. ಫಾಲೋ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಅಲ್ಲೂ ಕೂಡ ನನ್ನ ಡೇ ಬೈ ಡೇ ಸ್ಟೇಟಸ್, ಸ್ಟೋರೀಸ್ ಏನೇನು ನೋಡ್ಬೋದು ನೀವೆಲ್ಲ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಇಲ್ಲಿ ಲಾಂಗ್ ವೀಡಿಯೋಸ್ಗೆ ವೆಯ್ಟ್ ಮಾಡಬೇಕಾಗುತ್ತೆ, ಬಟ್ ಅಲ್ಲಿ ಇನ್ಸ್ಟೆಂಟಾಗಿ ಹಾಕಿರ್ತೀನಿ. ಸೊ ನೋಡಿ ಕಾಶ್ಮೀರದಲ್ಲಿ ಆ್ಯಪಲ್ ಟ್ರೀ ಶೂಟ್ ಮಾಡ್ದಂಗೆ ಆಯಿತು ನಾವು. ಇದು ಮ್ಯಾಂಗೋ, ಇದು ಮಾವಿನ. ಓ ನಾನು ಮರ್ತು ತಗೊಂಡು ಎಲೆ ಇಲ್ಲ ಇನ್ನೇನು ಅನ್ಕೊಂಡ್ರಿ. ಹೇಗಿದೆ ಅಮ್ಮ ತೋಟದಲ್ಲಿ ಫೀಲಿಂಗ್? ಹಾಯ್ ಮಾಡಿಲ್ಲಕ್ಕಮ್ಮ. ಬನ್ನಿ ಕೂತ್ಕೊಟ್ಟು. ಹೇಗಿದೆ ಅಮ್ಮ ತೋಟದಲ್ಲಿ ಫೀಲಿಂಗ್? ಹಾಯ್ ಮಾಡಿಲ್ಲಕ್ಕಮ್ಮ. ಬನ್ನಿ ಕೂತ್ಕೊಟ್ಟು.
ಬಾ 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 ಬಾ. ಸ್ನೇಹಿತರೆ ನೋಡಿದ್ರಲ್ಲ, ತೋಟದಲ್ಲೇ ತಿಂಡಿ, ನಿಸರ್ಗದ ತಿಂಡಿ ಅಂತ ಹೇಳ್ಬೋದು. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಗೌಡ್ಗೆರೆ ಕಡೆ ಬಂದು ರೀಚ್ ಆದ್ವಿ. ಸೊ ನೋಡಿ, ತಾಯಿ ಚಾಮುಂಡೇಶ್ವರಿ ತಾಯಿ ಸನ್ನಿಧಾನಕ್ಕೆ ಬಂದು ಸುಮಾರು ದಿನ ಆಗಿತ್ತು. ಒಂದೊಂದು ಸಲ ಬಂದಾಗಲೂ ಒಂದೊಂದು ಚೇಂಜಸ್ ಇರುತ್ತೆ ನೋಡಿ. ತಾಯಿ ಹಿಂದೆ ಆ ಥರ ವೈಟಿಗೆ ಮಾಡಿರಲಿಲ್ಲ ನಾವು ಬಂದಾಗ. ಅದು ಇದ್ರದ್ದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ನೀರು ಬೀಳೋ ಥರ ಮಾಡಬೇಕು ಅನ್ನೋದು ಅವ್ರದ್ದು ಪ್ಲ್ಯಾನ್ ಇದೆ. ಸೊ ನೋಡಿ, ಇಲ್ಲಿ ಮೊದಲು ಇಲ್ಲಿ ಎಂಟ್ರಿ ಇತ್ತು. ಈಗ ನಾವು ಗಣೇಶನ ಏನು ನೋಡಿದ್ವಿ ಅಲ್ಲಿ ಎಂಟ್ರಿ ಇತ್ತು. ಅಲ್ಲಿ ಬಾಗಿಲಿಗೆ ಮುಚ್ಚಿದ್ದಾರೆ. ಸೊ ಈ ಕಡೆಯಿಂದ ದೊಡ್ಡದಾಗಿ ಕೊಟ್ಟಿದ್ದಾರೆ ಎಂಟ್ರಿ. ಸೊ ನೋಡಿ, ಹಿಂಗೆ ಹೋಗ್ತಾ ಇದ್ದೀವಿ. ಕ್ಯೂ ಇರುತ್ತೆ ಇಲ್ಲೆಲ್ಲ. ನಾವು ಹೋಗಿದ್ದು ವೆಡ್ನಸ್ಡೇ ಸ್ನೇಹಿತರೆ. ಸೊ ಯೂಶ್ವಲಿ ಟ್ಯೂಸ್ಡೇ, ಫ್ರೈಡೇ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಹೋಗ್ಬಿಟ್ರಂತೂ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ತೆಂಗಿನಕಾಯಿ ಕಟ್ಟೋರು ನೋಡಿ, ಇದು ಮೇಯ್ನ್ ಡೋರ್ ಆಗಿರುತ್ತೆ. ಸೊ ಇಲ್ಲಿ ಮೊದಲು ಈ ಡೋರ್ನ ನಾವು ಬಂದಾಗ ಇಲ್ಲಿತ್ತು ಓಪನಿಂಗು. ಈಗ ಆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ನಾವು ಮುಂದೆ ಹೊರಟಿದ್ದೀವಿ. ಸೊ ಅಲ್ಲಿಂದ ಕ್ಯೂ ಜಾಯ್ನ್ ಆಗಿ ಸದ್ಯ ಅಷ್ಟೊಂದು ರಶ್ ಇರಲಿಲ್ಲ. ಇನ್ನು ಗರ್ಭಗುಡಿಲಿ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ. ಅಲ್ಲಿಂದ ಮುಂದೆ ಬಂದ್ವಿ, ಮಂಗಳಾರತಿ ಎಲ್ಲ ಮಾಡಿಸಿ, ಕುಂಕುಮಾರ್ಚನೆ ಮಾಡಿಸಿ. ಸೊ ಇಲ್ಲಿಂದ ತಾಯಿ ದರ್ಶನಕ್ಕೆ ಹೋದ್ವಿ. ಸೊ ಅಲ್ಲೆಲ್ಲ ಹೋಗೋಷ್ಟ್ರಲ್ಲಿ ನೋಡಿ, ಇಲ್ಲಿ 2 ಗುಹೆ ಕಾಣ್ತಿದೆಯಲ್ಲ, ಅದನ್ನು ದಯವಿಟ್ಟು ಅಟೆಂಡ್ ಮಾಡಿ. 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೆಂಗಿದೆ ಗೊತ್ತಾ, ನಮ್ಮ ಹಳೆ ಕಾಲದ ಹಿಸ್ಟ್ರಿ ಇರ್ಬೋದು, ಮನೆತನಗಳಿರ್ಬೋದು, ಗಾಣದಲ್ಲಿ ಎಣ್ಣೆ ತಯಾರಿಸೋದಿರ್ಬೋದು, ಮಡಕೆ ಮಾಡೋದಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು 50 ರೂಪಾಯಿ ಅಲ್ಲ, 500 ರೂಪಾಯಿ ಕೊಟ್ಟರು ಕಮ್ಮಿನೇ ಅನ್ನಿಸ್ತು. ಸೊ ಅನ್ನಿಸ್ತು ನೋಡಿ. ಇದು ಅಷ್ಟೇ, ಈ ಕಡೆ ಬಂದರೆ ಅಲ್ಲಿ ಕಾಯಿನ್ ಅಂಟಿಸ್ತಾ ಇರ್ತಾರೆ. ಸೊ ನಾವು ಅಂದ್ಕೊಂಡಿದ್ದ ಕೆಲಸ ಆದರೆ ಕಾಯಿನ್ ಅಂಟುತ್ತೆ ಅನ್ನೋ ಥರ ನಂಬಿಕೆ ಸ್ನೇಹಿತರೆ. ನಾನೇನು ಟ್ರೈ ಮಾಡಲಿಲ್ಲ. ನಮ್ಮ ಜೊತೆ ಬಂದಿದ್ರಲ್ಲ ಆನಂದಣ್ಣ ಡ್ರೈವರು, ಅವ್ರು ಟ್ರೈ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ಆ ಅಣ್ಣನು ಫಸ್ಟ್ ಟೈಮ್ ಬಂದಿದ್ದರು. ತುಂಬ ಚೆನ್ನಾಗಿ ಕಂಫರ್ಟ್ ಫೀಲ್ ಕೊಡ್ತಾರೆ. ಅವ್ರು ಡ್ರೈವರ್ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಇದ್ದಾರೆ. ಸೊ ನೋಡಿ, ಇಲ್ಲಿ ಸುತ್ತ ಒಂದು ವ್ಯೂ ಲುಕ್ ತೊಗೊಂಡಿದ್ದೀನಿ. ಅಲ್ಲಿ ಬಸವಪ್ಪಂದು ಇದಿದೆ ಸ್ಟ್ಯಾಚ್ಯೂ. ಸೊ ಆ ತಾಯಿ ನೋಡಿದಾಗ ಆಗೋ ಫೀಲಿಂಗೇ ಬೇರೆ ಸ್ನೇಹಿತರೆ. ನನಗೆ ಈ ಕ್ಷಣಕ್ಕೂ ಎಷ್ಟು ಸಲ ಹೋಗಲಿ ಮೈ ಜುಮ್ ಅನ್ನುತ್ತೆ. ಆ ಮೂರ್ತಿ ಏನಿದೆ, ಆ 108 ಅಡಿ ಆ ತಾಯಿ, ಅದು ನೋಡಿದಾಗ ಆಗೋ ಪಾಸಿಟಿವ್ ಫೀಲೇ ಬೇರೆ. ನನಗೇನೋ ಗೊತ್ತಿಲ್ಲ, ನನಗೆ ಯಾವಾಗಲೂ ಹಂಗೆ ಅನಿಸುತ್ತೆ. ಅಲ್ಲಿ ಹೋಗಿ ಬಂದಾಗ ಒಂದು ಹೊಸ ಶಕ್ತಿ ಅನಿಸುತ್ತೆ. ನಿಮ್ಗೆ ಹೇಳಿದೆ ಯಾಕೆ 10 ಡೇಸಿಂದ ನಾನು ವೀಡಿಯೋ ಹಾಕಿಲ್ಲ ಅಂತ. ಅದ್ರದ್ದು ಹೇಳ್ತೀನಿ ಏನಾಯಿತು, ಏನು ಕತೆ ಅಂತ. ಸೊ ಇಲ್ಲ, ಒಂದು ಅಹಿತಕರವಾದ ಘಟನೆ ನಮ್ಮ ಫ್ಯಾಮಿಲಿಯಲ್ಲಿ ನಡೀತು. ಅದೇನು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಬೀಯಿಂಗ್ ಎ ಯೂಟ್ಯೂಬರ್, ನನ್ನ ಡೇ ಬೈ ಡೇ ಅಪ್ಡೇಟ್ನ ನನಗೆ ಶೇರ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಆಗಿರುತ್ತೆ. ಸ್ವಲ್ಪ ಹೇಳ್ತೀನಿ ನಾನು ಟೈಮ್ ಮಾಡಿಕೊಂಡು. ಸೊ ನೋಡಿ, ಇದು ಅಲ್ಲಿ ಗುಹೆ ಅಂತ ಹೇಳಿದ್ನಲ್ಲ, ಅಲ್ಲಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ಕಡೆ ಗುಹೆಯಿಂದ ಎಂಟ್ರಿ ಆಗಿ ಆ ಕಡೆ ಬರುವಂಥದ್ದು. ನೋಡಿ, ಇಲ್ಲಿ ವನಕ್ಕೆ ಓಬವ್ವ, ಅವಳು ನಾವು ಚಿತ್ರದುರ್ಗದಲ್ಲಿ ಏನು ನೋಡ್ತೀವಿ ವೀರವನಿತೆ ಓಬವ್ವ, ಅದ್ರದ್ದು ಈ ಥರ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಅರಮನೆ ರಾಜರದಿರ್ಬೋದು, ಇಂಥದ್ದು ಮಾಡಿಲ್ಲ ಅಂತ ಹೇಳಂಗಿಲ್ಲ. ಸೊ ಶ್ರೀರಾಮ್ಪುರದಲ್ಲಿ ರಂಗೋಲಿ ಗಾರ್ಡನ್ ಅಂತಿದೆ, ಅದೇ ಥರ ಕಾನ್ಸೆಪ್ಟ್. ಅಲ್ಲಿ ಇಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಬಿಡಿ, ಈ ಥರ ಗುರುಗಳು ಮಾಡಿದ್ದಾರೆ ಅಲ್ಲಿ. ತಾಯಿ ಚಾಮುಂಡೇಶ್ವರಿ ಅಲ್ಲಿರೋ ಮ್ಯಾನೇಜ್ಮೆಂಟ್ ಗುರುಗಳು ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ದಯವಿಟ್ಟು ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ, ನಮ್ಮ ಇತಿಹಾಸ ಏನು ಅಂತ ಗೊತ್ತಾಗುತ್ತೆ. ಈಚ್ ಆ್ಯಂಡ್ ಎವ್ರಿ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳಿ, ಒಂದು ಒಳ್ಳೆ ಟ್ರಿಪ್ ಆಗುತ್ತೆ ಅವ್ರಿಗೆ. ದಯವಿಟ್ಟು ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ನೋಡಿ ಅಲ್ಲಿ ಏನೇನಿದೆ ಅಂತ ನೋಡಿ. ನಾನು ಇನ್ನು ಮ್ಯೂಸಿಕ್ ಕೊಡ್ತೀನಿ, ಎಂಜಾಯ್ ಮಾಡಿ ವ್ಲಾಗ್ನ.
ಅಮ್ಮ ಡೋಂಟ್ ಟಚ್. ಅವ್ರಷ್ಟು ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನೊಬ್ರಿಗೂ ಹಂಗೆ ಮಾಡ್ತಾರೆ, ಆಮೇಲೆ ಹಾಳಾಗುತ್ತೆ ಅವುಗಳು ಅಂತ. ಎಲ್ಲೋ ಹೋದಂಗೆ ಅನ್ಸುತ್ತಲ್ಲ, ಎಲ್ಲೋ ಬಂದಂಗೆ ಅನ್ಸುತ್ತಲ್ಲ. ಕೆಂಪೇಗೌಡ ಸೇಮ್ ನಿಜವಾದ ಮನುಷ್ಯ ಹೋಗಿ ನಿಂತಿದಾರೇನೋ ಅನ್ಸುತ್ತಲ್ಲ. ಆ ರಿಯಲ್ ಮಡ್ಕೆ ಅಲ್ವಾ ನಾವೆಲ್ಲ ಇಲ್ಲಿಂದ ಇಟ್ಟಿದ್ದಾರೆ, ರಿಯಲ್. ಅದಕ್ಕೆ ಅದು ನಮಗೆ, ಅದಕ್ಕೆ ನಮ್ಗೆ ಆಮೇಲೆ ರಿಯಲಿ ಅನ್ಸೋದು. ಚಮ್ಮಾರರು ಬಟ್ಟೆ, ನೇಕಾರರು ಹೌದು. ಇದು PS ಅಲ್ಲಿ ಆಲ್ ರಾಕೆಟ್. ವಾವ್, ನಮ್ಮ ಲಕ್ಕಮ್ಮಗೆ ವಾವ್. ಹೇಗಿದೆ ಲಕ್ಷ್ಯ? ಇಲ್ಲಿ ನೋಡಿ ಲಕ್ಕಮ್ಮ, ಹಾಯ್ ಮಾಡಿ. ಹೇಗಿದೆ? ಹೌದು, ಟವರ್. ಅದು ಎಣ್ಣೆ ಮಾಡೋ ಗಾಣ, ಮೊಗಲಿ ಎಣ್ಣೆ ತಯಾರಿಸುವಂಥ ಗಾಣ ಇದು. ಕೊಬ್ಬರಿ ಎಲ್ಲ ತೊಗೊಂಡೋಗಿ ನಾವು. ಸ್ನೇಹಿತರೆ ನೋಡ್ತಿದ್ದೀರಲ್ಲ, ದಯವಿಟ್ಟು ನೀವು ದೇವಸ್ಥಾನಕ್ಕೆ ಹೋದಾಗ ಆ ಗುಹೆ, ಆ ಕೇವ್ ಏನಿದೆ ಅದರೊಳಗಡೆ ವಿಸಿಟ್ ಮಾಡಿ. ಮಕ್ಳಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನೋಡಿ ಆ ಕಾಲದಲ್ಲಿ ಹೆಂಗೆ ವ್ಯಾಪಾರ ಮಾಡ್ತಿದ್ರು, ಎಣ್ಣೆ ತಯಾರ್ತಿದ್ರು, ಸಂತೆ. ಈಗ ನಾವೇನು, ನಮಗೆಲ್ಲ ಮಾರ್ಕೆಟ್ ಅಷ್ಟೇ ಗೊತ್ತು, ಸೂಪರ್ ಮಾರ್ಕೆಟ್ ಗೊತ್ತು. ಆ ಸಂತೆ ಕಾನ್ಸೆಪ್ಟ್ ಇದೆ, ಪಂಚಾಯಿತಿ, ಹಳ್ಳಿಕಟ್ಟೆ. ನೀವು ಹೋದ್ರೆ ಸ್ವರ್ಗಕ್ಕೆ ಹೋಗಿದ್ದೀನಿ ಅನ್ನೋ ಫೀಲ್ ಆಗುತ್ತೆ. ದಯವಿಟ್ಟು ವಿಸಿಟ್ ಮಾಡಿ. ನೋಡಿ ಅಲ್ಲಿ ಪಂಚಾಯಿತಿ ಮಾಡ್ತಿರೋಂಥ ಊರು ಗೌಡ್ರು ನ್ಯಾಯ ಹೇಳ್ತಿರುವಂಥದ್ದು ಇದೆಲ್ಲ ಇದೆ. ಗೌಡ್ರು ಮನೆ ಅಂತಿದೆ. ಸೊ ಎಲ್ಲನೂ ಚೆನ್ನಾಗಿ ನಾನು ಕ್ಯಾಪ್ಚರ್ ಮಾಡಿರೋದು ಬರೀ 5% ಅಷ್ಟೇ ಸ್ನೇಹಿತರೆ. ಇನ್ನೂ ತುಂಬ ವಿಶಾಲವಾಗಿದೆ, ದೊಡ್ಡದಾಗಿದೆ. ದಯವಿಟ್ಟು ನೋಡಿ, ಮಕ್ಳನ್ನ ಕರ್ಕೊಂಡೋಗಿ, ಅವರು ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಈ ಥರದ್ದೆಲ್ಲ. ಸೊ ಅಲ್ಲಿಂದ ನಾವು ಇಲ್ಲಿ ಬಸವಪ್ಪನ ಹತ್ರ ಬಂದ್ವಿ ಸ್ನೇಹಿತರೆ. ಅಲ್ಲಿ ಬಸವಪ್ಪನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಕೈ ಕೊಡೋದು ಕೇಳ್ತಾರೆ. ಬಸವಪ್ಪನಿಗೆ ಕೈ ಹಿಂಗೆ ಇಟ್ಕೊಂಡು ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂದರೆ ಅದು ಬಲಗಾಲು ಕೊಡುತ್ತೆ, ಆಗಲ್ಲ ಅಂದರೆ ಅದು ಎಡಗಾಲು ಕೊಡುತ್ತೆ, ಹಿಂಗೆಲ್ಲ ಇದೆ. ಸೊ ನಾವು ಇದನ್ನೆಲ್ಲ ಮೊದಲು ಕೇಳಿದ್ವಿ. ಈಗ ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ನೋಡಿ ಅಣ್ಣ ನಮ್ಮ ಜೊತೆ ಬಂದಿದ್ದು ಆನಂದ್ ಅಣ್ಣ ಇದರೆಲ್ಲ ಡ್ರೈವರು, ಅವ್ರು ಕೇಳ್ತಾ ಇದ್ದಾರೆ. ಅವ್ರಿಗೆ ಬಲಗಡೆನೇ ಕೊಡ್ತು, ಒಳ್ಳೆಯದಾಗಲಿ ಅವ್ರಿಗೂ ಸಹ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ, ವ್ಲಾಗ್ ಹೇಗಿತ್ತು ಅಂತ. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಮತ್ತು ಯಾವ ಕಡೆ ಏನಾಯಿತು, ಏನು ವಿಷಯ ಅದೆಲ್ಲ ಅಪ್ಕಮಿಂಗ್ ಬ್ಲಾಗಲ್ಲಿ ಬರುತ್ತೆ. ಅಲ್ಲಿವರೆಗೂ ಆ ಕ್ಯೂರಿಯಾಸಿಟಿನ ಹಾಗೆ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಒಂದೊಳ್ಳೆ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್ ಸ್ನೇಹಿತರೆ. ಬ್ಲಾಗ್ ನಿಜವಾಗ್ಲೂ ಇಷ್ಟ ಆಯಿತಾ? ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಒಪಿನಿಯನ್ನ ತಿಳಿಸಿ. ಬಾಯ್ ಬಾಯ್.